ನಮಸ್ಕಾರ ಸ್ನೇಹಿತರೆ, ಓಂ ಬಸವ ವಿಲೇಜ್ ಲೈಫ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ನಾವಿವತ್ತು ಸಿಂಪಲ್ಲಾಗಿ ಸಿಂಗಲ್ ಕ್ರೋಶಾಯಿಂದ ಸಾರಿ ಕುಚ್ಚನ್ನ ಯಾವ ರೀತಿ ಹಾಕೋದಂತ ನೋಡೋಣ. ನಾನಿಲ್ಲಿ ಡಬಲ್ ಕಲರ್ ಯೂಸ್ ಮಾಡಿ ಸಾರಿ ಕುಚ್ಚನ್ನ ಹಾಕ್ತಾಯಿದ್ದೀನಿ. ಸಿಂಪಲ್ಲಾಗಿರುತ್ತೆ, ಹಾಗೆ ಕಡಿಮೆ ಸಮಯದಲ್ಲಿ ನಾವು ಸಾರಿ ಕುಚ್ಚನ್ನ ಹಾಕೋಬೋದು. ನೋಡಿ, ಚೆನ್ನಾಗಿ ಕಾಣ್ತಾ ಇದೆ. ಈ ಥರ ಕುಚ್ಚನ್ನ ಹಾಕೋಣ. ನಾವಿಲ್ಲಿ ಆರಳೆ ದಾರಾನ ಸುತ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಗಂಟು ಹಾಕೋತಾ ಇದ್ದೀನಿ ಅದಕ್ಕೆ. ಹಾಗೆ ಬೀಡ್ಸ್ ಕೂಡ ತೊಗೊಳ್ಳೋಣ. ನೀವು ಇಲ್ಲಿ ನೋಡಿಕೊಂಡು ಸಾರಿಗೆ ಯಾವ ಸರಿ ಅನಿಸುತ್ತೆ ಆ ಥರ ಬೀಡ್ಸ್ನ ಯೂಸ್ ಮಾಡ್ಬೋದು. ನಾನಿಲ್ಲಿ ರೌಂಡ್ ಬೀಡ್ಸ್ನ ಯೂಸ್ ಮಾಡ್ತಿದ್ದೀನಿ. ಹಾಗೆ 0.9 mm ಕ್ರೋಶಾ ನೀಡಲ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಗಂಟು ಹಾಕಿದ್ದು ಕೆಳಗಿನ ಸೈಡ್ ಬರೋ ಥರ ನೋಡಿಕೊಂಡು ನಾವು ಸೀರೆಯ ತುದಿಯಲ್ಲಿ ಲಾಕ್ ಮಾಡ್ಕೋಬೇಕು. ಸರಿಯಾಗಿ ಲಾಕ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಡಬಲ್ ಲಾಕ್ನ ಮಾಡ್ತಾ ಇದ್ದೀನಿ. ಹಾಗೆ ಗಂಟು ಹಾಕಿದ ದಾರನ ಒಳಗಡೆ ತಗೊಂಡು ಮತ್ತೊಂದು ಲಾಕ್ನ ಮಾಡ್ಕೋತಾ ಇದ್ದೀನಿ. ನಾನು ಈಗಾಗಲೇ ಆರಳೆ ದಾರನ ಯಾವ ರೀತಿ ತಕ್ಕೋದು ಹಾಗೂ ಸಿಂಗಲ್ ಕ್ರೋಶಾ ಡಬಲ್ ಕ್ರೋಶಾ ಯಾವ ರೀತಿ ಹಾಕೋದಂತ ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಸ್ನೇಹಿತರೆ. ಆ ವಿಡಿಯೋಗಳನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ. ಇವಾಗ ನಾನು 4 ಚೈನ್ನ ಹಾಕೋತಾ ಇದ್ದೀನಿ. ನಾನು ಮೊದಲಿಗೆ ಕುಚ್ಚನ್ನ ಕಟ್ಟೋದ್ರಿಂದ ಇಲ್ಲಿ 4 ಚೈನ್ ಸ್ಟಿಚ್ನ ಹಾಕೋತಾ ಇದ್ದೀನಿ. ಹಾಕೊಂಡ್ಬಿಟ್ಟು ಲಾಕ್ ಮಾಡ್ತಾ ಇದ್ದೀನಿ. ಮೊದಲು ಬೀಡ್ಸ್ ಹಾಕೋಕ್ಕಿಂತ ಕುಚ್ಚು ಕಟ್ಟಿದ್ರೇ ಚೆನ್ನಾಗಿ ಕಾಣುತ್ತೆ. ಹಾಕಿಬಿಟ್ಟು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಎಳೆನ ಜಕ್ಕೊಂಡ್ಬಿಟ್ಟು ಈಗ ಬೀಡ್ಸ್ನ ಸೇರಿಸ್ಕೋಣ. ಕ್ರೋಶಾ ನೀಡಲ್ಗೆ ಬೀಡ್ಸ್ನ ಹಾಕೊಂಡ್ಬಿಟ್ಟು ದಾರದಲ್ಲಿ ಇದನ್ನು ಎಳ್ಕೊಳ್ಳೋಣ. ಎಳ್ಕೊಂಡ್ಬಿಟ್ಟು ಬೀಡ್ಸ್ಗೆ ಒಂದು ಲಾಕ್ನ ಮಾಡ್ಕೋತಾ ಇದ್ದೀನಿ. ಮೊದಲು ಬೀಡ್ಸ್ ಲಾಕ್ ಮಾಡ್ಕೊಂಡು ನಂತರ ಸೀರೆಗೆ ಲಾಕ್ ಮಾಡ್ತಾ ಇದ್ದೀನಿ. ನೋಡಿಕೊಂಡು ಕರೆಕ್ಟಾಗಿ ಅದು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಸೀರೆ ನೀರಿಗೆ ಬೀಳುತ್ತೆ, ಅಂದರೆ ಮುದ್ದೆ ಮುದ್ದೆ ಥರ ಆಗುತ್ತೆ. ಸ್ಟ್ರೇಟಾಗಿ ಬರಲ್ಲ, ನೀರಿಗೆ ಆಗಿ ಕಾಣುತ್ತೆ. ನೋಡಿಕೊಂಡು ಸರಿಯಾಗಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಇದು ತುಂಬ ಈಸಿಯಾಗಿರುತ್ತೆ. ನಾವು ಬರೀ ಸಿಂಗಲ್ ಕ್ರೋಶೆಯಿಂದ ಮಾತ್ರ ಇಲ್ಲಿ ಕುಚ್ಚನ್ನ ಹಾಕ್ತಾಯಿದ್ದೀವಿ. ಇವಾಗ ನಾನು ಬೀಡ್ಸ್ ಲಾಕ್ ಆದ ನಂತರ 4 ಚೈನ್ ಸ್ಟಿಚ್ನ ಹಾಕೋತಾ ಇದ್ದೀನಿ. ಇಲ್ಲಿ ಸರಿಯಾಗಿ ಬೀಡ್ಸ್ ಲಾಕ್ನ ಮಾಡಬೇಕಾಗುತ್ತೆ. ಇದು ಒಂದು ಬೀಡ್ಸು ಹಾಗೆ 4 ಚೈನು ಇದೇ ಥರ ಪೂರ್ತಿ ಸೀರೆಗೆ ಹಾಕೊಂಡು ಹೋಗೋಣ. ನೋಡಿ, ಈಗ ನಾನು ಪೂರ್ತಿ ಸೀರೆಗೆ ಹಾಕಿದ್ದೀನಿ. ಒಂದು ಬೀಡ್ಸು 4 ಚೈನು ಇದೇ ಥರ. ನೀವು ಇಲ್ಲಿ ಬೇಕಾದರೆ 5 ಚೈನ್ ಕೂಡ ಯೂಸ್ ಮಾಡ್ಬೋದು. 4 ಚೈನ್ ಹಾಕಿದರೆ ನಡೆಯುತ್ತೆ, ಕುಚ್ಚು ಕಟ್ಟಲು ಸರಿಯಾಗಿ ಆಗುತ್ತೆ. ಇದೇ ಥರ ಸೀರೆ ಪೂರ್ತಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಇವಾಗ ಕುಚ್ಚನ್ನ ಕಟ್ಕೋತೀನಿ. ಡಬಲ್ ಕಲರ್ ಸೀರೆ ಇರೋದ್ರಿಂದ ನಾನಿಲ್ಲಿ ಡಬಲ್ ಕಲರ್ ದಾರಾನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ 120 ಎಳೆನ ತಗೊಂಡ್ಬಿಟ್ಟು ಅದಕ್ಕೆ ಪೇಕಾಲ್ ಅಂದರೆ ಫ್ಯಾಬ್ರಿಕ್ ಗಮ್ನ ಹಚ್ಚಿ ಇಟ್ಕೊಂಡಿದ್ದೀನಿ. ಇದು ಪೂರ್ತಿ ಡ್ರೈ ಆದ ನಂತರನೇ ನಾವು ಕುಚ್ಚು ಕಟ್ಟೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ನೀವು ನೀಡಲ್ ಕೂಡ ಯೂಸ್ ಮಾಡ್ಬೋದು. ನೋಡಿ, ನಾನು ಈಗ ನೀಡಲ್ಗೆ ಪೋಣಿಸ್ಕೊಂಡಿದ್ದೀನಿ. ಹಾಗೆ ಕೂಡ ಪೋಣಿಸ್ಕೋಬೋದು ಅಥವಾ ಈ ಥರ ನೀಡಲ್ನಲ್ಲಿ ಕೂಡ ಪಾರಾಸ್ಕೋಬೋದು. ಹಾಕೊಂಡ್ಬಿಟ್ಟು ಸರಿಯಾಗಿ ನೋಡಿ
ನಾನಿಲ್ಲಿ ಸ್ವಲ್ಪ ಕುಚ್ಚನ್ನ ದೊಡ್ಡದಾಗಿಯೇ ಕಟ್ತಾ ಇದ್ದೀನಿ. ನೀವಿಲ್ಲಿ ನಿಮ್ಮ ಸೈಜು ಹಾಗೆ ನಿಮಗೆ ಎಷ್ಟು ಸರಿ ಅನಿಸುತ್ತೆ ನೋಡಿಕೊಂಡು ನೀವಿಲ್ಲಿ ಸೀರೆ ಕುಚ್ಚನ್ನ ಹಾಕೋಬೋದು. ಹಾಗೆ ಚಿಕ್ಕದಾಗಿದ್ದಷ್ಟು ಚೆನ್ನಾಗಿ ಕಾಣುತ್ತೆ. ಆದರೆ ನಾನಿಲ್ಲಿ ಬೀಡ್ಸ್ನ ಸ್ಮಾಲ್ ಯೂಸ್ ಮಾಡಿರೋದ್ರಿಂದ ಕುಚ್ಚನ್ನ ಸ್ವಲ್ಪ ದೊಡ್ಡದಾಗಿಯೇ ತೊಗೊಂಡಿದ್ದೀನಿ. ಇದನ್ನು ನಾನಿಲ್ಲಿ ಜರಿ ಥ್ರೆಡ್ನ ತೊಗೊಂಡ್ಬಿಟ್ಟು ಸರಿಯಾಗಿ ಲಾಕ್ ಮಾಡ್ಕೋತಾ ಇದ್ದೀನಿ. ನೀವಿಲ್ಲಿ ಕೈಯಿಂದ ದಾರನ ಸುತ್ತಕ್ಕೆ ಆಗಲ್ಲ ಅಂದರೆ ನೀವಿಲ್ಲಿ ಸೂಜಿನ ಕೂಡ ಯೂಸ್ ಮಾಡ್ಬೋದು, ಆವಾಗೂ ಕೂಡ ಟೈಟ್ ಆಗುತ್ತೆ. ಇದು ಸರಿಯಾಗಿ ಗಂಟು ಹಾಕೊಂಡ್ಬಿಟ್ಟು ಇಲ್ಲಿ ನಾನು ಮತ್ತೆ ಗಂಟು ಹಾಕ್ತಾ ಇದ್ದೀನಿ. ನೀವು ಮೊದಲೇ ಕಲಿಯೋರಾಗಿದ್ದರೆ ನಿಡಲ್ನೇ ಯೂಸ್ ಮಾಡ್ಬೋದು, ಅದು ಕೂಡ ತುಂಬಾ ಬೇಗ ಆಗುತ್ತೆ. ನಾನು ಮುಂದಿನ ವಿಡಿಯೋಗಳಲ್ಲಿ ನಿಡಲ್ ಯೂಸ್ ಮಾಡಿ ಯಾವ ರೀತಿ ಹಾಕೋದಂತ ಹೇಳ್ತೀನಿ. ನೋಡಿ ಇವಾಗ ಗಂಟು ಹಾಕೊಂಡು ಸರಿಯಾಗಿ ಲಾಕ್ ಮಾಡ್ಕೋತಾ ಇದ್ದೀನಿ. ಸರಿಯಾಗಿ ಗಂಟು ಹಾಕೋದ್ರಿಂದ ಬಿಚ್ಚಲ್ಲ. ಇದು ಬಿಚ್ಚುತ್ತೆ ಅಂತ ಭಯ ಆದರೆ ನಾವು ಫ್ಯಾಬ್ರಿಕ್ ಗಮ್ ಕೂಡ ಯೂಸ್ ಮಾಡ್ಬೋದು. ಇದನ್ನು ಬಿಚ್ಚಲ್ಲ ನಾವು ಸರಿಯಾಗಿ ಗಂಟು ಹಾಕಿರೋದ್ರಿಂದ. ಇದನ್ನು ನೋಡಿಕೊಂಡು ಸರಿಯಾಗಿ ಟ್ರಿಮ್ ಮಾಡ್ಕೋತಾ ಇದ್ದೀನಿ. ನೋಡಿ ನಾನಿಲ್ಲಿ ಇಷ್ಟುದ್ದ ಇಟ್ಕೊಂಡಿದ್ದೀನಿ. ಇದೇ ಥರ ಡಬಲ್ ಕಲರ್ ಯೂಸ್ ಮಾಡಿಕೊಂಡು ಪೂರ್ತಿ ಸೀರೆನ ಹಾಕೋತೀನಿ. ಹಾಗೆ ನಾನಿಲ್ಲಿ ಸ್ವಲ್ಪ ಫ್ಯಾಬ್ರಿಕ್ ಗಮ್ ಕೂಡ ಹಾಕ್ತಾಯಿದ್ದೀನಿ. ನಾವು ಮೊದಲು ಹಾಕೋರಿದ್ದರೆ ಬಿಗ್ನರ್ಸ್ ಆಗಿದ್ದರೆ ಈ ಥರ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ನಾನು ಇದೇ ಥರ 2 ಕಲರ್ನ ಯೂಸ್ ಮಾಡಿಕೊಂಡು ಪೂರ್ತಿ ಸೀರೆಗೆ ಕುಚ್ಚನ್ನ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಸಿಂಪಲ್ಲಾಗಿ ಕೂಡ ಇರುತ್ತೆ. 1 ಅವರಲ್ಲಿ ನಾವು ಈ ಕುಚ್ಚನ್ನ ಹಾಕೋಬೋದು. ಇದ್ರ ರೇಟು 200ಇಂದ 250ವರೆಗೂ ತೊಗೋಬೋದು. ಹಾಗೆ ನಾವು ವಿಲೇಜಲ್ಲಿರೋದ್ರಿಂದ ಇದಕ್ಕೆ ಚಾರ್ಜ್ನ ತೊಗೋತೀವಿ. ನೀವು ನೋಡ್ಕೊಂಡ್ಬಿಟ್ಟು ನಿಮ್ಮದು ಟೈಮ್ ಎಲ್ಲ ನೋಡ್ಕೊಂಡ್ಬಿಟ್ಟು ನೀವು ಇದಕ್ಕೆ ಚಾರ್ಜ್ನ ಮಾಡ್ಬೋದು. ಕಡಿಮೆ ಸಮಯದಲ್ಲಿ ಗ್ರ್ಯಾಂಡಾಗಿ ಕುಚ್ಚು ರೆಡಿ ಆಗುತ್ತೆ. ಸಿಂಪಲ್ ಆಗಿರುತ್ತೆ, ಅಷ್ಟೊಂದು ಗ್ರ್ಯಾಂಡ್ ಆಗಲ್ಲ, ಸಿಂಪಲ್ಲಾಗಿ ಚೆನ್ನಾಗಿ ಕಾಣುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.